Welcome back to Adigas Kennel YouTube channel. ಮೊನ್ನೆ ನೀವು ಅಡಿಗಾಸ್ ಕೆನಲ್ ಬಿಗಿನಿಂಗ್ ಸ್ಟೋರಿ ನೋಡಿದ್ದೀರಾ. ಈಗ ಪ್ರೆಸೆಂಟ್ ಅಡಿಗಾಸ್ ಕೆನಲ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ, ಅವ್ರ ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಳಿ ನೋಡೋಣ. ನಾವು ಒಂದೊಂದೇ ಬ್ರೀಡ್ ಅನ್ನ ಕರ್ಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಿಸಿದಾಗ ಅವ್ರಿಗೂ ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಅನಿಸ್ತಾ ಇದೆ. ಓಕೆನಾ? ನೀವು ಇಲ್ಲಿ ನೋಡ್ತಿರೋಂಗೆ ಒಂದು ಕ್ಯೂಟ್ ಡ್ಯಾಶ್ ಅಂಡ್ ಫ್ಯಾಮಿಲಿ ಇದೆ ಇಲ್ಲಿ. ಇವು ಡ್ಯಾಶ್ ಅಂಡ್ಗಳು ಮಲೆನಾಡಲ್ಲಿ ತುಂಬಾ ಫೇಮಸ್. ಇವನ್ ಹೆಸರು ರಾಜ ಅಂತ, ಇವಳು ರಾಣಿ. ಅವಳ ಹೆಸರು ರಾಜ್ಕುಮಾರಿ ಅಂತ ಅನ್ಕೊಳ್ಬೇಡಿ, ಅವಳ ಹೆಸರು ಕುಳ್ಳಿ. ನಾವು ಅನ್ಕೊಂಡಿದ್ವಿ ರಾಜ್ಕುಮಾರಿ ಅಂತ ಇಡ್ಬೇಕು ಅಂತ, ಬಟ್ ಅದು ತುಂಬಾ ಉದ್ದಾಗ್ತಿತ್ತು ಅಂತ ಕುಳ್ಳಿ ಅಂತ ಇಟ್ಟಿದ್ವಿ. ಇವಳು ರಾಣಿ ಇದ್ದಾಳಲ್ಲ, ಅವಳ ಮಗಳು ಇವಳು ಕುಳ್ಳಿ. ಇವಳಿಗೆ ಆಲ್ಮೋಸ್ಟ್ ಒಂದು 1.5 years ಆಯ್ತು. ಇವರಿಬ್ರಿಗೂ 1 ತಿಂಗಳು ಗ್ಯಾಪ್ ಅಷ್ಟೇ. ಇವಳು ಒಂದು 6 years ಆಯ್ತು. ಲಾಕ್ಡೌನ್ ಅಲ್ಲಿ ಅದೇ ನಾವು ಮೋನಿ ಅಂತ ಹೇಳಿದ್ವಲ್ಲ, ಅವಳು ಫಸ್ಟ್ ಟೈಮ್ ಮರಿ ಹಾಕಿದವಾಗ ಅವಳು ಹಾಲು ಕುಡಿದು ಬೆಳೆದವಳು. ಇವಳು ಸಣ್ಣಲಿಂದನೂ ಒಳ್ಳೆ ಚುರುಕಾಗಿರುತ್ತೆ. ಇವಾಗ್ಲೂ ಕೂಡ ಅದೇ ಚುರುಕು. ಮಳೆ ಅಂದ್ರೆ ಮಾತ್ರ ಆಗಲ್ಲ. ಇವ್ರು ಯಾರಿಗೂ ಮಳೆ ಅಂದ್ರೆ ಆಗಲ್ಲ, ಯಾಕಂದ್ರೆ ಹೇರ್ಸ್ ತುಂಬಾ ಶಾರ್ಟ್ ಇರೋದ್ರಿಂದ ಮಳೆಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರ್ಬೇಕು ಅಂತ ಅನ್ಕೊಂತಾರೆ. ಸೊ ಅವಾಗ ಮಳೆಗಾಲದಲ್ಲಿ ಅವ್ರಗಳಿಗೆ ಮಲ್ಗಕ್ಕೆ ಏನಾದ್ರು ಕೊಟ್ರೆ ಅವ್ರು ಖುಷಿಯಿಂದ ಮಲಗ್ತಾರೆ. ಆದ್ರೆ ಎಷ್ಟೇ ಮಳೆ ಬರ್ಲಿ, ಅಪ್ಪ ಏನಾದ್ರು ತೋಟಕ್ಕೆ ಹೋದ್ರೆ ಎಂತ ಮಳೆ ಆದ್ರೂ ಸರಿ, ಅಪ್ಪ ತೋಟದಿಂದ ಬರೋ ತನಕ ಅಪ್ಪನ ಜೊತೆನೆ ಇರ್ತಾಳೆ. ಅಷ್ಟು ನಿಯತ್ತು ಅವಳಿಗೆ. ಮಳೆನೂ ಲೆಕ್ಕಲ್ಲ. ಅದೇ ಬೇರೆ ಟೈಮು ಮನೇಲಿದ್ದಾಳೆ ಅಂದ್ರೆ ಒಂದು ಹನಿ ನೀರ್ ಮೈ ಮೇಲೆ ಬಿತ್ತಂದ್ರೆ ಆಗಲ್ಲ, ಆಚೆನೆ ಹೋಗಲ್ಲ. ಆ ತರದವಳು. ಇದು ಒಂದು ಶಾರ್ಟ್ ಇಂಟ್ರೋ ಆಫ್ ಡ್ಯಾಶ್ ಅಂಡ್ ಫ್ಯಾಮಿಲಿ. ಪ್ರೆಸೆಂಟ್ ಒಂದು ಬ್ಯಾಚ್ ಡ್ಯಾಶ್ ಅಂಡ್ ಅವೈಲೇಬಲ್ ಇದೆ. ನಾನು ನಿಮ್ಗೆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಶೋ ಇವನ್ ಹೆಸರು ಬ್ರೂನೋ, ಇವಳ ಹೆಸರು ಗುಡ್ಡಿ. ಗುಡ್ಡಿ ಅಂತ ಅಂದಂಗೆನೆ ಅವಳು ಗೊಂಬೆ ತರಾನೇ ಇದ್ದಾಳೆ. ಇವ್ರದ್ದು ಇಯರ್ಸ್ ತುಂಬಾ ಉದ್ದ ಬರುತ್ತೆ, ಹಾಗೆ ಅಷ್ಟೇ ಹೈಪರ್ ಆಕ್ಟಿವ್. ಇವಳು ನಮ್ಮ ಮನೇಲೆ ಹುಟ್ಟಿದ್ದು. ನಮ್ಮ ಮನೇಲಿ ಇನ್ನೊಬ್ಳು ಹನಿ ಅಂತ ಇದ್ದಾಳೆ, ಅವಳ ಮಗಳು ಇವಳು. ಲಾಸ್ಟ್ ಇಯರ್ ಮರಿ ಹಾಕಿದವಾಗ ನಾವು ಇವಳನ್ನೊಂದು ಇಟ್ಕೊಂಡಿದ್ದು. ಇವನ್ ಬಂದು ಈಗ 3 months ಆಯ್ತು ಅಷ್ಟೇ ನಮ್ಮ ಮನೆಗೆ ಬಂದು. ಮುಂಚೆ ಬೇರೆ ಕಡೆ ಇದ್ದ, ಅವರಿಗೆ ಮೇಂಟೈನ್ ಮಾಡಕ್ ಆಗ್ಲಿಲ್ಲ, ಕಷ್ಟ ಆಯ್ತು. ಆಮೇಲೆ ಅವ್ರು ಶಿಫ್ಟ್ ಆಗ್ತಾ ಇದ್ರು. ಸೊ ನಾವು ಅವನನ್ನ ಕರ್ಕೊಂಬಂದ್ ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ಎಮೋಷನ್ಸೇ ಇರ್ಲಿಲ್ಲ. ತುಂಬಾ ಸೈಲೆಂಟ್ ಆಗಿರೋನು. ಆಮೇಲೆ ಹೆಂಗೆ ಅಂದ್ರೆ ಇವಾಗ ನಾವು ಬಂದವಾಗ ಅವನಿಗೆ ಖುಷಿ ಆಯ್ತಾ, ಏನು ಎಕ್ಸ್ಪ್ರೆಷನ್ಸೇ ಕೊಡ್ತಾ ಇರ್ಲಿಲ್ಲ. ಈಗ ಇವ್ರ ಜೊತೆ ಎಲ್ಲ ಸೇರಿ ಅವನು ಸ್ಟಾರ್ಟ್ ಮಾಡಿದ್ದಾನೆ ನಿಧಾನಕ್ಕೆ. ಎಲ್ಲರ ಜೊತೆ ಆಟ ಆಡೋದಾಗ್ಲಿ, ಮಾತಾಡ್ಸೋದಾಗ್ಲಿ. ಇವಳ ಬಗ್ಗೆ ಹೇಳ್ಬೇಕಂದ್ರೆ ಹೈಪರ್ ಆಕ್ಟಿವ್. ಯಾರಿಗಾದ್ರೂ ಮನೆಯಲ್ಲಿ ಲೋನ್ಲಿ ಫೀಲ್ ಆಗ್ತಾ ಇದೆ, ಜೊತೆಗೆ ಯಾರು ಬೇಕು ಅನ್ಸ್ತಿದೆ ಅಂತ ಅನ್ಸಿದ್ರೆ ನೀವು 100% ಬೀಗಲ್ನ ಸಾಕ್ಬೋದು. ಯಾಕಂದ್ರೆ ಇವು ತುಂಬಾ ಹೈಪರ್ ಆಕ್ಟಿವ್ ಬರುತ್ತೆ. ಅಂದ್ರೆ 1 year 1.5 year ತನಕ ಹೈಪರ್ ಆಕ್ಟಿವ್ ಇರ್ತವೆ. ಆಮೇಲೆ ಬರ್ತಾ ಬರ್ತಾ ತುಂಟತನ ಇರುತ್ತೆ, ಬಟ್ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಇವಳು ಹಂಗೆ. ನಾವೇನಾದ್ರೂ ಐಟಮ್ಸ್ ಕೆಳಗೆಲ್ಲಾರು ಇಟ್ರೆ, ಸಿಗೋಂಗ್ ಏನಾರು ಇಟ್ರೆ ಅದನ್ನೆಲ್ಲ ತಂದು ಕೆಳಗೆ ಹಾಳು ಮಾಡಿ ಆಯ್ತು. ರಿಮೋಟು, ಮೊಬೈಲು, ದಿಂಬು ಈಗಲಿದೆ ಮನೇಲಿ ಅಂದ್ರೆ ಅವೆಲ್ಲ ಹಾಳೆ. ಅವಳಿಗೆ ಕುತೂಹಲ ಜಾಸ್ತಿ ತುಂಬಾ. ಏನೆಲ್ಲ ಹತ್ತಿ ಮೇಲ್ ಹತ್ತಿ ನೋಡ್ಬೇಕು ಅವಳು ಏನು ಎತ್ತ ಅಂತೆಲ್ಲ. ಮತ್ತೆ ಇವನಿಗೆ ಕ್ಯಾರೆಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ತರಕಾರಿ ತಿಂಡಿ ಅಂದ್ರೆ ಇನ್ನೂ ಇಷ್ಟ. ನಾವು ಅದನ್ನ ಅಷ್ಟು ಕೊಡೋದಿಲ್ಲ, ಕ್ಯಾರೆಟ್ ಕೊಡ್ತೀವಿ, ಹೆಲ್ತಿಗೆ ತುಂಬಾ ಒಳ್ಳೇದು, ಅವನಿಗೆ ಇಷ್ಟ ಆಗುತ್ತೆ. ಇದಿಷ್ಟು ಬೀಗಲ್ಗಳ ಬಗ್ಗೆ. ಇನ್ನೂ ಒಬ್ಳಿದ್ದಾಳೆ, ಅವಳು ವಿತ್ ಅವಳ ಫ್ಯಾಮಿಲಿ ಜೊತೆ ಬರ್ತಾಳೆ. ನೀವ್ ಅವಾಗ್ಲೇ ಇಬ್ರನ್ನ ನೋಡಿದ್ರಿ, ಗುಡ್ಡಿ ಮತ್ತೆ ಬ್ರೂನೋ ಅಂತ. ಈಗ ಇವಳು ಹನಿ, ಇವಳು ಗುಡ್ಡಿ ಅಮ್ಮ. ಇವಳು 2021 ಆಗಸ್ಟ್ ಅಲ್ಲಿ ನಮ್ಮ ಮನೆಗೆ ಬಂದಿದ್ದು. ಈಗ ಆಲ್ಮೋಸ್ಟ್ 4.5 years. ಅವಳದು ಪಪ್ಪೀಸ್ ಇದ್ದೀವಿ ಇವಾಗಿರೋದು. ನೋಡಿ ಎಷ್ಟು ಕ್ಯೂಟ್ ಆಗಿರ್ತವೆ ಅಂತ. ಬೀಗಲ್ ಮರಿಗಳು ತುಂಬಾ ಚಂದ, ನೋಡಿದ್ರೆ ಮುದ್ದು ಮಾಡೋಣ. ಟೆಡ್ಡಿ ಬೇರ್ ತರ ಅನ್ಸುತ್ತೆ. ಕಿವಿ ಉದ್ದ ಇರುತ್ತೆ, ಕಣ್ಣಿಗೆ ಕಾಡ್ಗೆ ಹಚ್ಚೋ ತರ ಇರುತ್ತೆ. ಈಗ ಸದ್ಯಕ್ಕೆ ಈ ಮರಿಗಳು ಅವೈಲೇಬಲ್ ಇದಾವೆ. ಇನ್ನು ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಳು ಸಿಕ್ಕಾಪಟ್ಟೆ ದೋಸೆ ಪ್ರಿಯೆ. ಯಾವ ಲೆವೆಲ್ಗೆ ಅಂದ್ರೆ ನಾವು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲೆಲ್ಲ ತೋರಿಸ್ತೀನಿ ಅವಳು ದೋಸೆ ಪ್ರೀತಿ ಹೇಗಿದೆ ಅಂತ. ಈಗ ಅಕಸ್ಮಾತ್ ಅವಳು ಹೊರಗಿದ್ದು ನಾವಲ್ಲಿ ದೋಸೆ ಕಾಗ್ಲಿ ಹಿಂಗ್ ಎತ್ತಿ ಇಟ್ರೆ ಆ ಸಣ್ಣ ಶಬ್ದದಿಂದ ಅವಳು ಒಳ್ಳೆ ಬೆಲ್ ಹಾಕ್ದೋರ್ ತರ ಓಡ್ ಬರ್ತಾಳ. ಅಷ್ಟು ದೋಸೆ ಅಂದ್ರೆ ಇಷ್ಟ. ಮತ್ತೆ ಇವಳು ಮತ್ತೆ ಖುಷಿ ಅಂತ ಒಂದು ಗೋಲ್ಡನ್ ರಿಟ್ರೀವರ್ ಇದೆ, ಮತ್ತೆ ಒಂದು ಮಿಂಚು ಅಂತ ಹೇಳ್ಬಿಟ್ಟು ಶಿಡ್ಸು ಇದೆ. ಇವ್ರು 3 ಜನನು ಒಟ್ಟಿಗೆ ತಂದಿದ್ದು. 3 ಜನಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಹಚ್ಕೊಂತಾಳೆ. ಈ ಬ್ರೀಡೇ ಹಂಗೆ ಹಚ್ಕೊಂಡಿರ್ತವೆ, ಆದ್ರೆ ತೋರ್ಸ್ಕೊಳಕ್ ಬರಲ್ಲ ಅವಕ್ಕೆ.
ಬಟ್ ತುಂಬಾ ಪ್ರೀತಿ ಮಾಡ್ತಾವೆ. ಹಾಗೆ ನಿದ್ದೆ ಪ್ರೇಮಿ ಕೂಡ. ನಿದ್ದೆ ಟೈಮ್ ಟು ಟೈಮ್ ಕರೆಕ್ಟ್ ಆಗ್ಬಿಡ್ಬೇಕು. 10 ಗಂಟೆ ಬೆಳಿಗ್ಗೆ ಎಷ್ಟೇ ಎಲ್ಲ ತಿರುಗ್ಲಿ ಎಲ್ಲ ಮಾಡ್ಲಿ 10-10:30 ಮಲಗಿದ್ರೆ ಮತ್ತೊಂದು 1 ಗಂಟೆ ತನಕ ಒಳ್ಳೆ ನಿದ್ದೆ ಮಾಡ್ತವೆ. ಇದು ಬೀಗಲ್ ಬಗ್ಗೆ. ಈಗ ನಿಮ್ಮ ಮುಂದೆ ಕಾಣ್ತಾ ಇರೋ ಬ್ರೀಡ್ ಯಾವುದು ಅಂತಂದ್ರೆ ಶಿಟ್ಜು. ತುಂಬಾ ಪ್ರೀತಿ. ಇವಳ ಹೆಸರು ಗೊಂಬೆ, ಇವಳ ಹೆಸರು ಮಿಂಚು. ಇವಳು ಸ್ವಲ್ಪ ಸಣ್ಣ ಇದ್ದಾಳೆ, ಇವಳೊಂದು ಸ್ವಲ್ಪ ದೊಡ್ಡದಾಗಿದ್ದಾಳೆ. ಗುಂಡಮ್ಮ ಇವಳು ನಮ್ಮ ಮನೇಲೆ ಹುಟ್ಟಿದ್ದು. ಇವಳು 2021 ಆಗಸ್ಟ್ 4.5 years ಆಯ್ತು. ಇವಳು 2023 ಮಾರ್ಚ್ 3 ನಮ್ಮ ಮನೇಲೆ ಹುಟ್ಟಿರೋದ್ರಿಂದ ನಮ್ಗೆ ಅವಳು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತು. ಮುದ್ದು ಜಾಸ್ತಿ, ಮನೇಲೆ ಹುಟ್ಟಿದ್ದು ಅಂತ ಹೇಳಿ ಸ್ವಲ್ಪ ಗುಂಡಮ್ಮನ ಥರನೇ ಇದ್ದಾಳೆ ಅವಳು. ಇಬ್ಬರಿಗೂ ಅಷ್ಟೇ ಕಾರಲ್ಲಿ ತಿರ್ಗೋ ಚಟ, ಕಾರಲ್ಲ ಸ್ಕೂಟಿಲಿ ತಿರ್ಗೋದು. ಇವಳು ಸ್ಕೂಟಿಲಿ ಎಷ್ಟು ನೀಟಾಗಿ ಎದುರುಗಡೆ ಕೂರ್ತಾಳೆ ಅಂದರೆ ಫುಲ್ ಪ್ರೊಫೆಷ್ನಲ್ಸ್ ಥರ ಕೂರ್ತಾಳೆ ಅವಳು. ಅಷ್ಟು ಅಭ್ಯಾಸ ಆಗಿದೆ ಅವಳಿಗೆ ತಿರ್ಗಿ. ಈಗ ಕ್ಯಾರಿಯಿಂಗ್ ಇದ್ದಾಳೆ ಅವಳು. ಇನ್ನೊಂದು 2-3 ಡೇಸಲ್ಲಿ ಪಪ್ಪೀಸ್ ಬರ್ತವೆ ನಮ್ಮ ಮನೆಗೆ, ಶಿಟ್ಜು ಪಪ್ಪೀಸ್. ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಲ್ಲಿಂದ ಊಟ ಮಾಡಲ್ಲ. ಡಾಗ್ ಫುಡ್ ಏನು ಅನ್ನ ಮಜ್ಜಿಗೆ ಅಂತೂ ಮುಟ್ಟೋದೇ ಇಲ್ಲ. ಡಾಗ್ ಫುಡ್ ಕೊಡ್ತೀವಿ ಅಂದರೆ ಬಾಯಿಗೆ ಹಾಕಿದ್ದು ನುಗ್ಗಿತಾಳೆ, ಅಷ್ಟು ಸ್ಟಾರ್ಟ್ ಮಾಡ್ತಾಳೆ. ನಮ್ಮಮ್ಮಂಗೆ ಅದೇ ಕೆಲಸ ಆಗೋಗುತ್ತೆ. 2 ತಿಂಗಳು ಫುಲ್ಲು ಇವಳಿಗೆ ಊಟ ಮಾಡಿಸೋದು. ಮಿಂಚು ಊಟ ಆಯ್ತಾ, ಮಿಂಚುದ ಊಟ ಆಯ್ತಾ, ಮಿಂಚು ಹಂಗ್ ಮಾಡ್ತಾಳೆ ಅಂತ ಹೇಳಿ ಗೊಂಬೆನು ಹಂಗೆ ಮಾಡೋದು. ಅಮ್ಮ ಹೆಂಗ್ ಮಾಡ್ತಾಳು, ಮಗಳು ಅದನ್ನೇ ಮಾಡ್ಬೇಕಲ್ಲ. ಅಮ್ಮ ಮಾಡ್ತಾಳಲ್ಲ, ಹಂಗಾರೆ ಅದೇ ಸರಿ ಅಂತ ಹೇಳಿ ಮಗಳು ಅದನ್ನೇ ಸ್ಟಾರ್ಟ್ ಮಾಡಿದಾಳೆ. ಇದು ನಮ್ಮನೆ ಶಿಟ್ಜುಗಳ ಬಗ್ಗೆ. ತುಂಬಾ ಪ್ರೀತಿ. ಮನುಷ್ಯರು ಎಲ್ಲಿರ್ತಾರೋ ಅಲ್ಲೇ ಇರಬೇಕು ಅನ್ನೋ ಒಂದು ಆಸೆ ಜಾಸ್ತಿ ಅವರಿಗೆ. ನಾವೆಲ್ಲಾರು ಬಿಟ್ಟು ಹೋದ್ರೆ ಬಂದ ತಕ್ಷಣ ನಮ್ ಡ್ರೆಸ್ ಕಚ್ಚೋದು, ವೇಲ್ ಕಚ್ಚಿ ಹಿಡಿಯೋದು ಅದೆಲ್ಲ ಭಾರಿ ಅಷ್ಟು ಸಿಟ್ಟು ಬರುತ್ತೆ. ಅಂದ್ರೆ ಓಕೆ ಪ್ರೀತಿ. ಬಿಟ್ಟು ಹೋದ್ರಲ್ಲ ಇಷ್ಟೊತ್ತು ನಾವು ಬರ್ತಿದ್ವಿ ಅನ್ನೋದು ಇನ್ನೊಂದ್ ಕಡೆ. ನಮ್ಮನ್ನು ಕರ್ಕೊಂಡು ಹೋಗಿದ್ರೆ ನಾವು ಬರ್ತಿದ್ವಿ. ಕಾರಲ್ಲಿ ಬಂದು ಏನಿಲ್ಲ, ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ನೋಡೋದು, ಆಮೇಲೆ ಮಲ್ಗೋದು ಅಷ್ಟೇ ಅವ್ರದ್ದು. ಆದ್ರೆ ಅವ್ರಿಗೆ ನಮ್ಮ ಮನುಷ್ಯರು ಎಲ್ಲಿರ್ತಾರೋ ಅಲ್ಲಿರ್ಬೇಕು ಅನ್ನೋದು ಭಾರಿ ಆಸೆ. ಇದು ಶಿಟ್ಜುಗಳ ಬಗ್ಗೆ. ನಮ್ಮನೆ ಮಿಂಚು ಗೊಂಬೆ ಬಗ್ಗೆ. ಈಗ ನೋಡ್ತಿರೋದು ನೀವು ಲ್ಯಾಬ್. ಇವನು ಮೇಲೆ ಇವನ್ ಚಾರ್ಲಿ ಅಂತ, ಇವನ್ ರಾಕಿ ಅಂತ, ಅಜ್ಜು ಅಂತ ಕರಿತೀವಿ ನಾವು. ಅವನ್ನ ಚಾರು ಅಂತ ಕರಿತೀವಿ ಖುಷಿಯಿಂದ ಅಷ್ಟೇ, ಪೆಟ್ ನೇಮ್. ಇವನಿಗೆ ಒಂದು 4 ವರ್ಷ ಆಗಿದೆ. ಇವನಿಗೆ 14.5 ವರ್ಷ ಆಗಿದೆ. ಇವನು ತುಂಬಾ ಮುಂಚೆಯಿಂದ ನಮ್ಮ ಮನೇಲಿ ಇದ್ದಾನೆ. ನೀವು ಲಾಸ್ಟ್ ವಿಡಿಯೋ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ಅವನು ಎಷ್ಟು ಹಳೆ ಹಬ್ಬ, ಅವನು ಹಿಸ್ಟ್ರಿ ಗೊತ್ತಾಗುತ್ತೆ. ಇವನು ತುಂಬಾ ಫ್ರೆಂಡ್ಲಿ. ಹಾರೋದಂದ್ರೆ ಭಾರಿ ಇಷ್ಟ, ಹಾರ್ತಾನೆ ಇರ್ತಾನೆ. ಈಗ ಜಸ್ಟ್ ಜಂಪ್ ಚಾರ್ಲಿ ನೋಡಿ ಅಲ್ಲಿ ಅವನಿಗೆ ಖುಷಿ ಆಗೋಯ್ತು. ಇವ್ನ ಡೇಟ್ ಆಫ್ ಬರ್ತು ಮತ್ತೆ ಇವಳು ಡೇಟ್ ಆಫ್ ಬರ್ತು ಒಂದೇ. ನಾವಿಬ್ರು ಒಂಥರ ಒಟ್ಟಿಗೆ ಯಾವಾಗ್ಲೂ ಕೇಕ್ ಕಟ್ ಮಾಡೋದಾದ್ರೂ ಅಷ್ಟೇ, ನಾವಿಬ್ರು ಒಟ್ಟಿಗೆ ಕೇಕ್ ಕಟ್ ಮಾಡೋದು. ಇವು ಮತ್ತೆ ಈ ಬ್ರೀಡ್ ತುಂಬಾ ಆಕ್ಟಿವ್ ಇರ್ತವೆ. ಅದೇ ಹೇಳ್ದಂಗೆ ಅಂದ್ರೆ ಎಲ್ಲವೂ ಅಲ್ಲ. ಇವಾಗ ಇವನು ಮತ್ತೆ ಇನ್ನೊಂದು ನಮ್ಮನೇಲಿ ಇನ್ನೊಂದು ಫೀಮೇಲ್ ಇದೆ, ಅವರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಮಲ್ಕೊಂಡಿರ್ತಾರೆ. ಇವನು ಸ್ವಲ್ಪ ಆಕ್ಟಿವ್, ಅಂದ್ರೆ ಹಾರೋದು ಓಡೋದು ಎಲ್ಲ ಸ್ವಲ್ಪ ಜಾಸ್ತಿ ಆಕ್ಟಿವ್. ಮತ್ತೆ ಸ್ವಿಮ್ಮಿಂಗ್ ಎಲ್ಲ ತುಂಬಾ ಚಂದ ಮಾಡ್ತಾರೆ. ಲ್ಯಾಬ್ರೆಡೋರ್ ತುಂಬಾ ಚೆನ್ನಾಗಿ ಸ್ವಿಮ್ ಮಾಡ್ತಾರೆ. ಸ್ವಲ್ಪ ಲೇಜಿ ಕೆಲವೊಂದು ವಿಷಯದಲ್ಲಿ, ಅವನ್ನೆಲ್ಲ ಹೇಳಿದ್ರೆ. ಇವನ್ ಲೇಜಿ ಅಲ್ಲ, ಇವನ್ ಸ್ವಲ್ಪ ಹೈಪರ್ ಆಕ್ಟಿವ್, ಸ್ವಲ್ಪ ಅದಕ್ಕೆ ತೆಳ್ಳಗೂ ಇದ್ದಾನೆ. ಆಕ್ಟಿವ್ ಆಗಿ ಅವ್ನು ತೆಳ್ಳಗಾಗಿ ಹೋಗ್ಬಿಟ್ಟಿದ್ದಾನೆ. ಅವನು ಸ್ಟಾರ್ಟಿಂಗ್ ನಮ್ಮ ಮನೆಗೆ ಬಂದವಾಗ ಒಳ್ಳೆ ಗುಂಡ್ಗುಂಡಕ್ಕಿದ್ದ. ಲಾಸ್ಟ್ ಬ್ಲಾಗ್ ಅಲ್ಲಿ ನಾವು ಫೋಟೋ ಅಟ್ಯಾಚ್ ಮಾಡಿದ್ವಲ್ಲ, ಅದ್ರಲ್ಲಿ ಒಂದು ಫೋಟೋ ಇದೆ, ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಇವಾಗ ಸ್ವಲ್ಪ ಸಣ್ಣ ಆಗಿದ್ದಾನೆ, ಅಂದ್ರೆ ಏಜ್ ಆಯ್ತಲ್ಲ, ಸೊ ಸಣ್ಣ ಆಗಿದ್ದಾನೆ. ಇದು ಇವರಿಬ್ರ ಬಗ್ಗೆ. ಇನ್ನಿಬ್ರು 2 ಫೀಮೇಲ್ ಲ್ಯಾಬ್ ಇದೆ, ಅದನ್ನ ಈಗ ತೋರಿಸ್ತೀನಿ. ಈಗ ನೋಡ್ತಿರೋದು ನೀವು ಫೀಮೇಲ್ ಲ್ಯಾಬ್ರೆಡೋರು. ಇವಳು ವೈಟ್ ಲ್ಯಾಬ್. ಇವಳ ಹೆಸರು ಚಿನ್ನು ಅಂತ ಹೇಳ್ಬಿಟ್ಟು. ಇವಳು ಪೆಟ್ ನೇಮ್ ಚಿನ್ನಮ್ಮ ಅಂತ ಕರಿತೀವಿ ನಾವು ಮುದ್ದಿಂದ ಅಷ್ಟೇ. ಇವಳು ಚಾಕ್ಲೇಟ್ ಲ್ಯಾಬ್. ಇವಳ ಹೆಸರು ಮುನ್ನಿ ಅಂತ ಹೇಳ್ಬಿಟ್ಟು. ಇವಳಿಗೆ ಆಲ್ಮೋಸ್ಟ್ 3 years ಆಗಿದೆ. ಅವಳಿಗೆ 7 years ಕಂಪ್ಲೀಟ್ ಆಗಿದೆ. ಇದು ಚಾಕ್ಲೇಟ್ ಕಲರ್ ಲ್ಯಾಬ್ ತುಂಬಾ ರೇರ್, ಅಂದ್ರೆ ಎಲ್ಲಾ ಕಡೆ ಸಿಗಲ್ಲ. ಮರಿನೂ ಅಷ್ಟೇ ತುಂಬಾ ರೇರ್, ಎಲ್ಲೋ ಒಂದೊಂದು ಮರಿ ಸಿಗುತ್ತೆ ಅಷ್ಟೇ. ಇವ್ರು ಕೂಡ ಮರಿ ಹಾಕ್ದವಾಗ ನಮ್ಗೆ ಇಲ್ಲಿ ತನಕ ಒಂದ್ಸತಿ ಚಾಕ್ಲೇಟ್ ಮರಿ ಸಿಕ್ಕೇ ಇಲ್ಲ. ನಾವು ಆಸೆ ಪಡ್ತೀವಿ ಚಾಕ್ಲೇಟ್ ಲ್ಯಾಬ್, ಬಟ್ ಅದೇ ಒಂದ್ಸತಿ ಸಿಕ್ಕಿಲ್ಲ. ಅವಳ ಹತ್ರ ಬೇಕಾದ್ರೆ ಯಾರು ಬೇಕಾದ್ರೂ ಬೆಲ್ಲಿ ಡ್ಯಾನ್ಸ್ ಕಲಿಬಹುದು, ಅಷ್ಟು ಚಂದ ಹೇಳ್ಕೊಡ್ತಾಳೆ. ಸೂಪರ್ ಆಗಿ ಬೆಲ್ಲಿ ಡ್ಯಾನ್ಸ್ ಮಾಡ್ತಾಳೆ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಸೊಂಟ ಅಲ್ಲಾಡ್ಸೋದ್ರಲ್ಲಿ ಅವಳು ಎಕ್ಸ್ಪರ್ಟ್. ಫುಲ್ ನುಲ್ದಾಡ್ಕೊಂಡು ಹೋಗ್ತಾಳೆ. ಮತ್ತೆ ಫ್ರೆಂಡ್ಲಿ ಬರುತ್ತೆ ನಿಮ್ಗೆ. ಲ್ಯಾಬ್ ಎಷ್ಟು ಫ್ರೆಂಡ್ಲಿ ಅಂದ್ರೆ ಯಾರನ್ನ ಬೇಕಾದ್ರೆ ಮಾತಾಡ್ಸ್ತಾವ ಅವು, ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊತಾವೆ. ಮತ್ತೆ ಕೂಗೋದೆಲ್ಲ ಸ್ವಲ್ಪ ಜಾಸ್ತಿ. ಇವಳು ಅಷ್ಟೇ. ತೋಟಕ್ಕೆ ಹೋಗೋದು ಅಂದ್ರೆ ಭಾರಿ ಚಟ. ಜೀಪಲ್ಲಿ ಫ್ರಂಟ್ ಸೀಟ್ ಅವಳಿಗೆ ಫಿಕ್ಸ್, ಅವಳು ಕೂರ್ಲೇಬೇಕು. ಜೀಪ್ ಹೊರಟಂದ್ರೆ ಅವಳು ಹೋಗಿ ಕೂತಿರ್ತಾಳೆ. ಅಮ್ಮಂಗೆ ಜಾಗನೇ ಕೊಡಲ್ಲ, ಅಷ್ಟು ಜಗಳ ಮಾಡಿನಾರು ಕೂರ್ತಾಳೆ ಅವಳು. ಇದು ಲ್ಯಾಬ್. ಇದು ಮುನ್ನಿ ಚಿನ್ನು ಬಗ್ಗೆ. ಡೈರೆಕ್ಟ್ ಆಗಿ ಬಂದು ಇವಳನ್ನ ಮಾತಾಡಿಸ್ತೀನಿ ಅಂದ್ರೆ ತುಂಬಾ ಕಷ್ಟ ಮಾತಾಡ್ಸೋದು. ಅಷ್ಟು ಯಾರ ಕೈಗೂ ಸಿಕ್ಕೋದಿಲ್ಲ ಇವಳು.
ಸೊ ನೀವು ಈ ವಿಡಿಯೋ ಮುಖಾಂತರ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಇವಳ ಹೆಸರು ಚೂಟಿ. ಇವಳ ಬ್ರೀಡ್ ಬಂದು ಮಿನ್ಪಿನ್ ಅಂತ, ಮಿನಿಯೇಚರ್ ಪಿನ್ಸ್ ಅದು. ಇವಳಿಗೀಗ 3 years. ನೋಡಿದ್ರೆ 3 years ಅಂತ ಯಾರು ಹೇಳಲ್ಲ, ಯಾಕಂದ್ರೆ ಇವ್ರು ಬರೋ ಸೈಜೇ ಇಷ್ಟು. ಹೈಪರ್ ಆಕ್ಟಿವ್, ತುಂಬಾ ಶೈ ನೇಚರು. ಅಂದ್ರೆ ಯಾರೀಗ ಹೊಸದಾಗಿ ನಮ್ಮ ಮನೆಗೆ ಬಂದ್ರೆ ಅವ್ರನ್ನ ಮಾತಾಡ್ಸೋ ಯೋಚನೆನೂ ಮಾಡಲ್ಲ ಅವಳು. ಅವ್ರು ಹೋಗೋ ತನಕನೂ ಬೊಗಳುತ್ತಿರ್ತಾಳೆ. ಮಕ್ಳನ್ ಕಂಡ್ರಂತೂ ಅಷ್ಟಕ್ಕಷ್ಟೇ. ಅಂದ್ರೆ ಮಕ್ಳೆಲ್ಲ ಹಿಚ್ಚಿಕ್ತಾರೆ ಅಂತ ಅವಳ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಬಟ್ ಅವಳು ಮಾತಾಡ್ಸೋದಂತೂ ಇಲ್ಲ. ಯಾರು ಬಂದ್ರೆ ಹೋಗಿ ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾಳೆ ಅವಳು. ಅವ್ರು ಹೋದ್ಮೇಲೆ ಹೊರಗೆ ಬರ್ತಾಳೆ. ಕೆಲವೊಂದ್ಸತಿ ಅಂತೂ ಅವ್ರು ಬಂದು ಹೋಗೋ ತನಕ ಬೊಬ್ಬೆ ಹೊಡಿತಾನೆ ಇರ್ತಾಳೆ. ಆಗದೇ ಇಲ್ಲ ಅವಳು ಬೇರೆ ಯಾರನ್ನೂ ಹಚ್ಕೊಳ್ಳೋದೇ ಇಲ್ಲ. ಮತ್ತೆ ಇವಳ್ದು ಇನ್ನೊಂದೇನ, ಡಾಬರ್ಮೆನ್ ಅಷ್ಟೇ ಸ್ಪೀಡ್ ಓಡ್ತಾಳೆ ಇವಳು. ತುಂಬಾ ಹೈಪರ್ ಆಕ್ಟಿವ್. ಮತ್ತೆ ಇವಳಿಗೆ ಮನೆಯವ್ರ ಕಂಡ್ರೆ ಪ್ರೀತಿ ಜಾಸ್ತಿ. ದಿನಾ ಬಂದೊಂದ್ಸತಿ ಹಿಂಗ್ ಮಾಡಿ ನಾಚ್ಕೊಂಡು ಈಗ ಮಾಡ್ತಿದ್ದಾಳಲ್ಲ ಹಂಗೆ ಮಾಡ್ತಾಳೆ. ಇವಳು ಕಿವಿ ಹಿಂಗ್ ನಿಲ್ಲುತ್ತೆ, 2 ಕಿವಿನು ಈಗ ನಾಚ್ಕೊಂಡಿರೋದ್ರಿಂದ ಹಿಂದೋಗಿದೆ. ಧೈರ್ಯ ಸ್ವಲ್ಪ ಜಾಸ್ತಿ. ಅಂದ್ರೆ ಈಗ ಮನುಷ್ಯರ ವಿಷಯದಲ್ಲಿ ಧೈರ್ಯ ಇಲ್ಲ ಅಂದ್ರು, ಈಗ ನಮ್ಮನೇಲಿ ಯಾವ್ದಾದ್ರು ನಾಯಿಗಳನ್ನ ಕರ್ಕೊಂಡ್ ಬರ್ತಾ ಇರ್ತಾರೆ ಅಥವಾ ನಾವ್ ಯಾವ್ದಾದ್ರು ಕರ್ಕೊಂಡ್ ಬಂದಿರ್ತೀವಿ, ಅವು ಎಷ್ಟೇ ರ್ಯಾಶ್ ಇರ್ಲಿ ಇವಳು ಧೈರ್ಯವಾಗಿ ಎದುರು ನಿಂತು ನೋಡ್ತಾಳೆ ಏನಾದ್ರೂ ಆಗ್ಲಿ ಅಂತ. ಅಷ್ಟು ಧೈರ್ಯ ಇದೆ. ಬಟ್ ಮನುಷ್ಯರ ವಿಷಯದಲ್ಲಿ 1 ಪೈಸೆ ಧೈರ್ಯ ಇಲ್ಲ. ಹಾಗೆ ಮನೇಲಿ ಮುದ್ದು ಮಗಳು ಇವಳು. ಬೆಡ್ಶೀಟ್ ಒಳಗೆ ಇರ್ತಾಳೆ, ಯಾವಾಗ ನೋಡಿದ್ರು ಬೆಡ್ಶೀಟ್ ಇವಳಿಗೆ ನನ್ನ ಕಸಿನ್ ಒಬ್ಬ ಗಾಬ್ರಿ ಅಂತ ಕರೀತಾಳೆ. ಯಾಕಂದ್ರೆ ಅವಳು ಯಾರನ್ನೂ ಫ್ರೆಂಡ್ ಮಾಡ್ಕೊಳಕ್ ರೆಡಿ ಇಲ್ಲ. ಅವ್ರು ನೋಡಿ ಟೆನ್ಷನ್ ಆಗಿ ಒಂಥರ ಆ ಮುಖದಲ್ಲಿ ಗಾಬ್ರಿ ಈ ತರ ಕಾಣುತ್ತೆ. ಅದಕ್ಕೆ ಇವಳನ್ನ ಗಾಬ್ರಿ ಅಂತಾನೆ ಕರೀತಿದ್ದೆ. ಈಗ ಒಂಚೂರ್ ಪರವಾಗಿಲ್ಲ. ಕಸಿನ್ಸ್ ಎಲ್ಲ ಬಂದ್ರೆ ಓಕೆ ಮಾತಾಡಿಸ್ತಾಳೆ. ಇವಾಗ ಇವಳು 2 ಸತಿ ಮರಿ ಹಾಕಿದಾಳೆ. ನೋಡಿದ್ರೆ 100% ಅನ್ಸಲ್ಲ. ತುಂಬಾ ಫಿಟ್ ಇದ್ದಾಳೆ ಅವಳು. ಆಕ್ಟಿವ್ ಅಷ್ಟಿರೋದ್ರಿಂದ ಫಿಟ್ ಆಗಿದ್ದಾಳೆ ಅವಳು. ಇದು ನಮ್ ಚೂಟಿ ಬಗ್ಗೆ. ಇವತ್ತು ನಾವು 5 ಬ್ರೀಡು 13 ಮಕ್ಕಳನ್ನ ನೀವು ಪರಿಚಯ ಮಾಡ್ಕೊಂಡಿದ್ದೀರಾ. ಇನ್ನುಳಿದಿರೋ 5 ಬ್ರೀಡು 12 ಮಕ್ಕಳನ್ನ ನೀವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಪರಿಚಯ ಮಾಡ್ಕೊಳ್ಳಿ. ಅಲ್ಲಿ ತನಕ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ ಪೆಟ್ ನೇಮ್ನ. ಹಾಗೆ ಸಬ್ಸ್ಕ್ರೈಬ್ ಟು ಅಡಿಗಾಸ್ ಚಾನಲ್ ಯೂಟ್ಯೂಬ್ ಚಾನಲ್.